ಈ ನಮ್ಮ ಮಾಸ್ಟರ್ ಪ್ರಧಾನ್ ಸ್ಮಾರ್ಟ್ ಕೆಫೆಯ ಉದ್ಘಾಟನೆಯನ್ನು ನೆರವೇರಿಸುತ್ತಿದ್ದಾರೆ. ಅಲ್ಲ ಸರ್, ದುಡ್ಡು ಹೆಚ್ಚಾಗಿ ನಮಗೆಲ್ಲ ಸ್ವಲ್ಪ ಹೊಂಚುವ ಸ್ಟೈಲ್ ತಪ್ಪಿದಿಲ್ಲ. ಆತ್ಮೀಯತೆಯಿಂದ ಬರ್ತಾ ಇದ್ದೀನಿ ಕಾರ್ಯಕ್ರಮ. ಈವರೆಗೆ ಅವರು ಅನೇಕ ಸಹಾಯವನ್ನು ಮಾಡಿದ್ದಾರೆ. ಶಾಲೆಗೆ ರಂಗಮಂದಿರವನ್ನು ಕಟ್ಟಿಕೊಟ್ಟಂಥದ್ದಲ್ಲಿ, ಪೊಲೀಸ್ ಇಲಾಖೆಗೆ ರಸ್ತೆಯಲ್ಲಿ ಹೆದ್ದಾರಿಯಲ್ಲಿ ಸಹ ಬ್ಯಾರಿಕೇಡ್ಸ್ ಹಾಕಲಿಕ್ಕೆ ಸಹಾಯ ಮಾಡಿದ್ದು, ಅದು ಎಲ್ಲವೂ ತನ್ನ ಮಗನ ನೆನಪಿಗಾಗಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕುಮಾರ್ ಶೆಟ್ಟರಿಗೆ ಈ ಒಂದು ಹೊಸ ಉದ್ದಿಮೆಗೆ ಕೈ ಹಾಕಿದ್ದು ಯಶಸ್ಸನ್ನು ಕಾಣಬೇಕು. ಒಳ್ಳೆಯ ರುಚಿಯಾದ ತಿಂಡಿಯನ್ನು ಕೊಟ್ಟಾಗ ಗ್ರಾಹಕರು ತನ್ನಷ್ಟಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕುಳಿತುಕೊಳ್ಳಿಕ್ಕೂ ವ್ಯವಸ್ಥೆ ಇದೆ. AC ಮತ್ತು ಸಣ್ಣ ಒಂದು AC ಹಾಲು ಇದೆ. ಸಣ್ಣ ಪುಟ್ಟ ನಾನು ಹೇಳಿದೆ ಅಧ್ಯಕ್ಷರಿಗೆ, ಯಾವುದಾದ್ರು ಸಣ್ಣ ಮೀಟಿಂಗ್ ಮಾಡೋದಿದ್ರೆ ನೀವು ಇಲ್ಲೇ ಮಾಡಿ ಅಂತೇಳಿ ಮಾಡಿದರೆ ಖಂಡಿತ ಈ ಒಂದು ಉದ್ದಿಮೆ ಬೆಳೀತದೆ. ಅದಕ್ಕೆ ಸರಿಯಾಗಿ ಹಿಂದೆ ಸಹ ಜಾಗ ತಗೊಂಡು ಇಟ್ಟಿದ್ದಾರೆ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ. ಪ್ರಮೋಷನ್ ಒಂದು, ಇನ್ನೊಂದು ಎಕ್ಸ್ಪ್ಯಾನ್ಷನ್ ಇದೆ. ಅದಕ್ಕೆ ಆಲೋಚನೆ ಮಾಡಿದ್ದಾರೆ. ಯಾಕಂದರೆ ವ್ಯವಹಾರಸ್ಥರಿಗೆ ಮುಂದೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದೊಂದು ಆಲೋಚನೆ ಇತ್ತು. ಅದನ್ನು ಆಲೋಚನೆ ಮಾಡಿದ್ದಾರೆ. ಅವರಿಗೆ ಶುಭವನ್ನು ಕೋರಿ ಮುಂದಿನ ದಿನಗಳಲ್ಲಿ ಹಿಂದಿನ ಒಂದು ಜಾಗವನ್ನು ಉಪಯೋಗವನ್ನು ಮಾಡಿ ಮೇ ಬಿ ಒಳ್ಳೆಯ ಒಂದು ಲಾಡ್ಜನ್ನು ಕಟ್ಟುವಂಥ ಆಲೋಚನೆ ಮಾಡಿದರೆ ಈ ಭಾಗ ಉಡುಪಿಗೆ ಬೆಳೀತಾ ಇದೆ. ಇಟ್ಸ್ ಎ ಗ್ರೋಯಿಂಗ್ ಸಿಟಿ. ನಗರಸಭೆ ಆಗಿ ಕಾರ್ಪೊರೇಷನ್ ಆಗುವಂಥ ಸ್ಥಿತಿ ಬಂದು ಮುಟ್ಟಿದೆ. ಆಗುವಾಗ ಇನ್ನೂ ಹೆಚ್ಚು ಕೊಠಡಿಗಳ ಅವಶ್ಯಕತೆ ಇದೆ. ಅಲ್ಲಿಯೂ ಕೊಠಡಿ ಕಟ್ಟಿ ಇಲ್ಲಿ ಉದ್ದಿಮೆಗಳು ಜಾಸ್ತಿ ಆಗಬೇಕು. ಈಗ ಶೈಕ್ಷಣಿಕ ಕೇಂದ್ರ, ಆಸ್ಪತ್ರೆ ಒಳ್ಳೆಯದಿದೆ. ಅಲ್ಲಿಗೆ ಬರುವಂಥ ಜನರಿಗೆ ಒಳ್ಳೆಯ ವ್ಯವಸ್ಥೆ ಸಹ ಮಾಡುವಂಥ ಒಂದು ಪರ್ಯಾಯ, ಇದ್ದದ್ದಕ್ಕೂ ಪರ್ಯಾಯ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳ್ತಾ ತಮಗೆ ಶುಭವನ್ನು ಕೋರಿ ಇನ್ನು ಮುಂದೆ ಇನ್ನೂ ದೊಡ್ಡ ಪ್ರಮಾಣಕ್ಕೆ ತಾವು ಬೆಳೀಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಉಡುಪಿ ಬೆಳೀತಾ ಉಂಟು. ಒಳ್ಳೆಯ ಒಂದು ಸ್ಟ್ರಕ್ಚರ್
ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನನಗೆ ಮೊದಲು ಕನ್ಫ್ಯೂಷನ್ ಆಯಿತು ಎಂಥದ್ದು ಇದು ಅಂತ. ಒಂದು ಕಡೆ ಹೋಟೆಲ್ ಉಂಟು, ಒಂದು ಆಫೀಸ್ ಉಂಟು ಅಂತ, ಮತ್ತೆ ನೋಡಿ ಹೋಟೆಲ್ ಅಂತ ಗೊತ್ತಾಯಿತು. ಹಾಗೇ ನಮ್ಮೊಂದಿಗೆ ನಗರಸಭೆಯನ್ನು ಸ್ವಲ್ಪ ಸಹಕಾರ ಮಾಡಿ ನಾವು ಇದಕ್ಕೆ ಯಾವುದಕ್ಕೆ ಈ ಸ್ವಚ್ಛತೆಗೆ ತುಂಬ ಪ್ರಾಮುಖ್ಯ ಕೊಡ್ತೇವೆ. ನಿಮ್ಮ ಎಲ್ಲ ಸಹಕಾರ ಬೇಕು. ನಾವು ಇದು 4ನೇ ಕಾರ್ಯಕ್ರಮ 3 ಕಾರ್ಯಕ್ರಮ ಸ್ವಚ್ಛತೆಯಲ್ಲೇ ಆಯಿತು ನಮ್ಮದು. ಬೆಳಿಗ್ಗೆ ಹೊರಟಿದ್ದೀನಿ 6 ಗಂಟೆಗೆ. ಮತ್ತು ಇಲ್ಲಿ ನಮ್ಮ ಸರ್ಕಾರಿ ಕಾರ್ಯವಾಗಿ ಹೋಗುವಾಗ ಇಲ್ಲಿ ಶಾಮಿ ಇಲ್ಲೇ ನನಗೆ ನೆನಪಿರಲಿಲ್ಲ. ಮತ್ತು ಹರೀಶ್ ಅಣ್ಣನಿಗೆ ಹೇಳಿದೆ ಅಲ್ಲಿ ಹೋಗಿ ಖಂಡಿತ ಬಂದು ಮಾಡ್ತೇನೆ. ಹಾಗೆ ಏನು ನಿಮಗೆ ಹಿಂದೆ ನಿಮ್ಮ ಜಾಗ ತಗೊಂಡಿದ್ದೀರಂತೆ, ಏನಾದರೂ ನಗರಸಭೆಯಲ್ಲಿ ಸಹಾಯ ಬೇಕಿದ್ರೆ ಖಂಡಿತ ಬನ್ನಿ. 24/7 ನಾವು ಒಂದು ಒಳ್ಳೆ ತಂಡ ಇದ್ದೇವೆ, 32 ಮಂದಿ ಇದ್ದೇವೆ. ನಿಮಗೆ ಖಂಡಿತ ಸಹಾಯ ಮಾಡ್ತೇವೆ. ಮತ್ತು ಯಾರಾದರೂ ಅವರನ್ನು ಈ ದಲ್ಲಾಳಿಗಳು ಬ್ರೋಕರ್ ಅವರೊಟ್ಟಿಗೆ ಬರಬೇಡಿ, ನೇರವಾಗಿ ಬನ್ನಿ, ನಾವು ನಿಮಗೆ ಯಾವಾಗಲೂ ಸಿಗ್ತೇವೆ. ಎಲ್ಲಿ ನಿಮ್ಮ ಏನು ಈ ಉದ್ಯಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಒಳ್ಳೆಯ ಹೆಸರುವಾಸಿಯಾಗಲಿ. ನಿಮಗೂ ನಿಮ್ಮ ಎಲ್ಲ ಹಿತೈಷಿಗಳಿಗೆ ಕುಟುಂಬಸ್ಥರಿಗೆ ಐರೋರಿಗೆ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತನ್ನು ಮುಗಿಸಿ. ಜೈ ಹಿಂದ್. ಚೇತನ್ ಶೆಟ್ಟರ್ ಅಂದರೆ ಹೀಗೆ, ಅವರೊಂದು ಶಕ್ತಿ. ಬಹುಶಃ ಏನಾದರೂ ಮನಸ್ಸಲ್ಲಿ ಎಣಿಸಿದ್ರೆ ಬಹುಶಃ ಅದನ್ನು ಹರಿಹರ ಬ್ರಹ್ಮರು ಬಂದರು ಅದನ್ನು ಬದಲು ಮಾಡಲಿಕ್ಕಂತೂ ನಿಮ್ಮ ಹತ್ರ ಸಾಧ್ಯ ಇಲ್ಲ. ಯಾರಾದರೂ ಇಂಥದ್ದು ಮಾಡಬೇಕಂತ ಆಲೋಚನೆ ಮಾಡಿದರೆ ಬಹುಶಃ ಅದನ್ನು ಮಾಡಿಯೇ ಶುದ್ಧ. ಅದಕ್ಕೆ ಏನೇ ಆಗಲಿ ಏನೇ ಹೋಗಲಿ ಅದನ್ನು ಬೇರೆಯವರು ಟೀಕೆ ಮಾಡ್ತಾರೋ ಬೇರೆಯವರು ಹೊಗಳ್ತಾರೋ ಅದ್ರ ಬಗ್ಗೆ ಅವರಿಗೆ ಚಿಂತನೆ ಇಲ್ಲ. ನಾನು ಇಂಥದ್ದು ಆಲೋಚನೆ ಮಾಡಿದ್ದೇನೆ, ನಾನು ಅದನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗಿದ್ದಾರೆ. ಅದು ಬಹುಶಃ ಅವರ ಜೀವನದ ಯಶಸ್ಸಿನ ಗುಟ್ಟು ಅಂತೇಳಿ ಹೇಳಿ ನನ್ನ ಆಲೋಚನೆ. ಬಹುಶಃ ಇವತ್ತಿನ ದಿನದಲ್ಲಿ ಈ ರೀತಿಯಲ್ಲಿ ತಾನು ದುಡಿದಂಥ ಸಂಪಾದನೆಯ 3/4 ಭಾಗವನ್ನು, ಒಂದು 10% ಬಹುಶಃ ಸಮಾಜಕ್ಕೆ ಕೊಡುವವರು ಬಹಳಷ್ಟು ಜನ ಇದ್ದಾರೆ. ಆದರೆ 1% ಕೊಡದಿದ್ದಂಥ ಅಗರ್ಭ ಶ್ರೀಮಂತರಿ ಸಮಾಜದಲ್ಲಿ ಬೇಕಾಬಿಟ್ಟಿದ್ದಾರೆ. ಆದರೆ ತಾನು ದುಡಿದ ಸಂಪಾದನೆಯ ಒಂದು 60% 70% ಭಾಗವನ್ನು ಈ ಸಮಾಜಕ್ಕೆ ಮೀಸಲಿಡುವ ಮೂಲಕ ಈ ಸಮಾಜದಲ್ಲಿ ನೊಂದವರಿಗೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂಥ ಒಂದು ಶಕ್ತಿಯನ್ನ ಅವರು ಹೊಂದಿದ್ದಾರೆ. ಬಹುಶಃ ಅವರನ್ನ ಹೆತ್ತಂತ ತಂದೆ ತಾಯಿಗಳು ಬಹಳ ಪುಣ್ಯಾತ್ಮರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ಈ ಸಂದರ್ಭದಲ್ಲಿ ಬಹುಶಃ ಸುಮಾರು 22 ಲಕ್ಷ ರೂಪಾಯಿಯ ಬ್ಯಾರಿಕೇಡರ್ಗಳನ್ನ ಈ ಭಾಗದ ಜಿಲ್ಲೆಯಾದ್ಯಂತ ಕೊಡುವುದರ ಮೂಲಕ ತನ್ನ ಮಗನ ನೆನಪಿಗೋಸ್ಕರ ತಾನು ತನ್ನ ಮಗನನ್ನು ಕಳ್ಕೊಂಡ್ರು ಕೂಡ ಇನ್ಯಾರ ಮಕ್ಕಳ ಜೀವಕ್ಕೆ ಅಪಾಯ ಆಗಬಾರದು ಅನ್ನುವಂಥ ಏಕಮಾತ್ರ ಕಾರಣದಿಂದ ರಾಷ್ಟ್ರೀಯ ಹೆದ್ದಾರಿ 66 ಪಡುಬಿದ್ರೆಯಿಂದ ಬೈಂದೂರಿನವರೆಗೆ ಬಹುಶಃ 22 ಲಕ್ಷ ರೂಪಾಯಿಗೂ ಹೆಚ್ಚಿನ ಒಂದು ಬ್ಯಾರಿಕೇಡ್ ನೀಡುವುದರ ಮೂಲಕ ಹಲವಾರು ಜೀವಗಳನ್ನು ರಕ್ಷಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ತನ್ನ ದೇಣಿಗೆಯನ್ನು ಕೊಡುವುದರ ಮೂಲಕ ಆರೋಗ್ಯಕ್ಕೆ ಸಹಾಯ, ಶಾಲೆಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಪ್ರತಿ ಒಂದು ವಿಚಾರದಲ್ಲೂ ನೊಂದವರು ಬಂದು ಏನಾದರೂ ಕೇಳಿದರೆ ಅದಕ್ಕೆ ಸಹಾಯ ಮಾಡುವಂಥ ಶ್ರೀಮಂತ ಹೃದಯವುಳ್ಳಂಥ ಚೇತನ್ ಶೆಟ್ಟರು ಮತ್ತು ಅವರ ಫ್ಯಾಮಿಲಿ. ಬಹುಶಃ ಈ ಸಂದರ್ಭದಲ್ಲಿ ಒಂದು ಸುಂದರವಾದಂಥ ಕಟ್ಟಡವನ್ನು ಕಟ್ಟಿದ್ದಾರೆ. ಉಡುಪಿಗೆ ಒಂದು ಸುಂದರವಾದಂಥ ಒಂದು ರೆಸ್ಟೋರೆಂಟನ್ನು ನೀಡಿದ್ದಾರೆ. ಬಹುಶಃ ನೀವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಜೀವನದಲ್ಲಿ ಎಲ್ಲೂ ಯಾರ ಬಗ್ಗೆಯೂ ನೀವು ಹೊಟ್ಟೆ ಕಿಚ್ಚು ಅಥವಾ ಯಾವುದನ್ನು ಆಲೋಚನೆ ಮಾಡಿದವರಲ್ಲ. ಆದ್ದರಿಂದ ಬಹುಶಃ ನೀವು ಒಳ್ಳೆಯದನ್ನು ಆಲೋಚನೆ ಮಾಡ್ತಿದ್ರೆ ಅದೇ ರೀತಿ ನಿಮ್ಮ ಜೀವನ ಕೂಡ ಒಳ್ಳೆಯದಾಗ್ತದೆ. ಆ ದೇವರು, ಆ ಉಡುಪಿ ಶ್ರೀಕೃಷ್ಣ ನಿಮಗೆ ಸದಾ ಅನುಗ್ರಹವನ್ನು ಕೊಟ್ಟು ನಿಮ್ಮನ್ನು ಅಭಿವೃದ್ಧಿ ಮಾಡ್ತೇನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಖುಷಿಯಾಗಿದೆ. ನಾವು ಆ್ಯಕ್ಚುಲಿ ಮಾಸ್ಟರ್ ಪ್ರಧಾನ್ ಹೆಸರಲ್ಲಿ ಜನಪರವಾದ ಕೆಲಸವನ್ನು ಈ ಹಿಂದೆಯೂ ಮಾಡ್ತಿದ್ದೆ, ಮುಂದೆ ಸಹ ಮಾಡ್ತೇನೆ. ಈಗ ಪ್ರಧಾನ ಹೆಸರಲ್ಲಿ ಈ ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದೇನೆ. ನಿಮ್ಮ ಎಲ್ಲರ ಸಹಾಯ ಸಹಕಾರ, ಅಂದರೆ ನೀವು ಇಲ್ಲಿ ವ್ಯಾಪಾರ ಮಾಡಿದರೆ ಮಾತ್ರ. ಅವರು ತನ್ನ ಮಗನನ್ನು ಎಷ್ಟು ಜೀವಂತವಾಗಿ ಇಟ್ಟಿದ್ದಾರೆ ಅಂದರೆ ನಾನು ಬಹಳ ಹತ್ತಿರದಲ್ಲಿ ನೋಡಿದಾಗ ನಾವು ಯಾಕೆ ಅಂಥವ್ರಿಗೆ ಬೆಂಬಲಿಸಬೇಕು ಅಂದರೆ ಅವರು ಈ ಸಮಾಜಕ್ಕೆ ಏನೋ ಕೊಡ್ತಾರೆ. ನಾವು ಇಲ್ಲೊಂದು ಬಂದು ಕಾಫಿ ಕುಡಿದ್ರೆ, ಇಲ್ಲೊಂದು ಬಂದು ಟೀ ಕುಡಿದ್ರೆ ಅದು ಈ ಸಮಾಜಕ್ಕೆ ಹೋಗುತ್ತೆ. ಹಾಗಾಗಿ ನಮ್ಮಿಂದ ಇನ್ನೊಂದು ಸೇವೆ ಆಗುತ್ತೆ. ನಾವು ಅಂಥವರ ಚೇತನ್ ಶೆಟ್ಟಿ ಅವ್ರನ್ನ ಬೆಳೆಸಬೇಕು. ಇಂಥ ಹೃದಯವಂತರು ನಮ್ಮ ಜೊತೆಗಿರಬೇಕು. ಅವರಿಗೆ ನಾನು ಉತ್ತರೋತ್ತರ ಅಭಿವೃದ್ಧಿಯನ್ನು ಹಾರೈಸ್ತೇನೆ. ಶುಭವಾಗಲಿ ಅಂತ